ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಕ್ಯಾಮ್ರಾಗೆ ಫೇಸ್ ತೋರಿಸ್ತಿದ್ದೀನಿ ಅನ್ಕೋತಿದ್ದಾರಾ? ಅದಕ್ಕೂ ಒಂದು ವಿಷಯ ಇದೆ. ನಾನು ಓದಿದಂತಹ ಹೈಸ್ಕೂಲ್ಗೆ ಬಂದಿದ್ದೀನಿ. ರೀಸನ್ ಏನಪ್ಪ ಅಂದರೆ, ನಾವು ಓದಬೇಕಾದ್ರೆ ಇದ್ದಂತಹ HM ಆ್ಯಂಡ್ PT ಸರ್ಗೆ ರಿಟೈರ್ಮೆಂಟ್ ಇತ್ತು. ಅಂದರೆ ಬೀಳ್ಕೊಡುಗೆಯ ಸಮಾರಂಭ. ಸೊ ಅದಕ್ಕೂ ಎಲ್ಲ ಓಲ್ಡ್ ಸ್ಟೂಡೆಂಟ್ನು ಕರೆಸಿದ್ರು. ಅಂದರೆ ನಾವು ಓದಿದಂತಹ ಬ್ಯಾಚಲ್ಲಿ 8 ಮೆಂಬರ್ಸ್ ಅಷ್ಟೇ ಬಂದಿದ್ದು, ಅಷ್ಟೇ ಹೋಗಿದ್ದು, ಜಾಸ್ತಿ ಜನ ಏನು ಬಂದಿರಲಿಲ್ಲ. ಬಟ್ ಈ ವಿಡಿಯೋನ ನಮ್ಮ SLC ಫ್ರೆಂಡ್ಸು ಯಾರು ನೋಡಿದ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೋತೀರಾ. ತುಂಬ ಚೆನ್ನಾಗಿತ್ತು. ಓಲ್ಡ್ ಮೆಮೊರೀಸ್ ಅಂದ್ರೇ ಅಷ್ಟು. ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರು ಸಹ ಬಂದಿದ್ದರು. ಅವರು ಸಹ ಸ್ಕೂಲ್ನ ಬಗ್ಗೆ ನಮ್ಮ HM ಸರ್ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ವಿಡಿಯೋ ಕ್ಲಿಪ್ಪಲ್ಲಿ ಹಾಕ್ತಿದ್ದೀನಿ. ಸ್ಕೂಲು ಅಂದ್ರೇ ನಮಗೆ ನೆನಪಾಗೋದು ಆಟ, ಓದು, ಕೋಪ, ಎಕ್ಸಾಮು, ಫ್ರೆಂಡ್ಸು, ಕಿತ್ತಾಟ, ಜಗಳ, ಇವೆಲ್ಲವೂ ಖುಷಿಯಿಂದ ಆಡಿದಂಥ ದಿನಗಳು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಆ ದಿನಗಳು ಮತ್ತೆ ಬರುವುದಿಲ್ಲ. SLC ಎಕ್ಸಾಮ್ ಬರೆದು ಕೊನೆಯ ದಿನ ಏನೋ ಒಂಥರ ಕಳವಳ. ನಾನು ಓದಿದಂಥ ಶಾಲೆನ ತೊರೆದು ಹೋಗ್ತಿದ್ದೀವಿ ಅನ್ನೋ ಬೇಜಾರು. ಅದು ಅಲ್ದಲೆ ಜೊತೆಗೆ ಓದಿದಂಥ ಫ್ರೆಂಡ್ಸ್ನ ಬಿಟ್ಟು ಹೋಗ್ತಿದ್ದೀವಿ, ಬೇರೆಲ್ಲೋ ಹೋಗಿ ಜಾಯಿನ್ ಆಗ್ತಿದ್ದೀವಿ ಅನ್ನೋದೊಂದು ಬೇಜಾರಿರ್ತಿತ್ತು. ಆವಾಗ ತುಂಬ ಅಳು ಬರ್ತಿತ್ತು. ಬಟ್ ಇವಾಗ ಆ ಕ್ಷಣಗಳನ್ನ ನೆನ್ಪು ಮಾಡ್ಕೊಂಡ್ರೆ ನಗು ಬರುತ್ತೆ. ಬಟ್ ಅಂದರೆ ಒಂಥರ ಆ ಫೀಲೇ ಒಂಥರ. ಅದು ಹೈಸ್ಕೂಲ್ ಅನ್ನೋದೊಂದು ಮೆಮೊರಿ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನಾವು ಕಲಿತಂತಹ ಆಡಿದ್ದು, ಬಿದ್ದಿದ್ದು, ಪ್ರತಿಯೊಂದನ್ನು ನಾವು ಮಿಸ್ ಮಾಡ್ಕೊಳ್ಳೋದು ಅಂದರೆ SLC ಅಂದರೆ ಹೈಸ್ಕೂಲ್ದು. ನಮಗೆ ಕಾಲೇಜದು ಅಷ್ಟು ನಮಗೇನು ಅನಿಸಲ್ಲ. ಬಟ್ ಹೈಸ್ಕೂಲ್ ಮಾತ್ರ ನಾವು ತುಂಬಾ ಮಿಸ್ ಮಾಡ್ಕೋತೀವಿ. ಎಷ್ಟು ಮಿಸ್ ಮಾಡ್ಕೋತೀವಿ ಅಂದರೆ, ಪ್ರತಿಯೊಬ್ಬರೂ ನಿಮ್ಮ ಹೈಸ್ಕೂಲ್ಗೆ ಹೋಗಿ ಮೀಟ್ ಮಾಡಿ, ನಿಮ್ಮದು ಓಲ್ಡ್ ಫ್ರೆಂಡ್ಸ್ನ ಮೀಟ್ ಮಾಡಿ, ಅವಾಗಿರುವಂತಹ ಮೆಮೊರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಶಿಕ್ಷಕ ವೃಂದದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಆಶೀರ್ವಚನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹರಿ ಓಂ ತತ್ಸತ್. ಬ್ರಹ್ಮಧ್ಯಾನ ಪರಂ ಸದಾ ವಿರಚಯನ್ ಶ್ರೀ ಭೈರವಸ್ಯಾರ್ಚನಂ ಸಮ್ಯಕ್ ಸರ್ವಜನೋಪಕಾರ ನಿರತಂ ಸನ್ಯಾಸ ಯೋಗೀರತಂ ಅದ್ವೈತಾಮೃತ ವರ್ಷಿಣಿ ಸಕಲನ್ ಕುರುವನ್ನ ಪವಿತ್ರೀಕೃತಂ ಒಂದೇ ತಂ ಜಗದೀಶ್ವರಂ ಪ್ರತಿದಿನಂ ಶ್ರೀ ಬಾಲ ಗಂಗಾಧರಂ ಪರಮ ಪೂಜ್ಯ ಜಗದ್ಗುರು ನನ್ನ ಮನಗಳನ್ನು ಅರ್ಪಿಸಿ ಇಂದಿನ ಈ ಪವಿತ್ರವಾದ ಕಾರ್ಯಕ್ರಮ. ಸ್ಕೂಲಲ್ಲಿದ್ದಾಗ ಈ ಥರ ಸ್ವಾಮೀಜಿ ಮಾತಾಡಬೇಕಾದ್ರೆ ನಾವೇನು ಮಾಡ್ತಿದ್ವಿ ಅಂದರೆ, ಭಾಷಣ ಬೇಗ ಮುಗಿಸ್ಲಪ್ಪ ಅಂತ ಕ್ಲಾಪ್ಸ್ನ ಜೋರಾಗಿ ತರ್ತಾ ಇದ್ವಿ. ಅವರು ಅಷ್ಟಾದ್ರೂ ಅವ್ರು ಮುಗಿಸ್ತಾ ಇರಲಿಲ್ಲ. 1 ಅವರು 45 ಮಿನಿಟ್ಸ್ ಇದೇ ಥರನೇ ಭಾಷಣ ಮಾಡ್ತಿದ್ದವರು, ಪ್ರಸನ್ನನಾಥ ಸ್ವಾಮೀಜಿ ಅಂತ. ಅವ್ರು ಯಾವಾಗಲೂ ಬರ್ತಿದ್ರು ಫಸ್ಟು. ಇವಾಗೆಲ್ಲ ಕಡಿಮೆ ಅಂತೆ. ಇದು ನೋಡಿ ನಮ್ಮ ಸ್ಕೂಲ್ ಬೋರ್ಡು. ಈಗ ಹೊಸ್ದಾಗಿ ಚೆನ್ನಾಗಿ ಬರ್ಸಿದ್ದಾರೆ. ಬಟ್ ನಾವಿದ್ದಾಗ ಬೇರೆ ಥರ ಇತ್ತು. ಅದನ್ನು ಓಲ್ಡ್ ಸ್ಟೂಡೆಂಟೇ ಅಂತ ಬರ್ಸಿರೋದು. ಇವ್ರು 3 ಜನ ನನ್ನ ಫ್ರೆಂಡ್ಸು. ಅಂದರೆ ಅವರು ತುಂಬ ಕ್ಲೋಸ್ ಇರೋವಂಥವ್ರು ಇವರೇನೆ. ಸೊ ಸ್ವಾಮೀಜಿ ಭಾಷಣ ಎಲ್ಲ ಮುಗಿದು ಹೊರಡ್ತಾ ಇದ್ದಾರೆ ನೋಡಿ, ಮಾತಾಡ್ತಾ ಇದ್ದಾರೆ ಎಲ್ಲರ ಜೊತೆನೇ, ಓಲ್ಡ್ ಸ್ಟೂಡೆಂಟ್ಸ್ ಜೊತೆ. ಅಲ್ಲೆಲ್ಲ ಫೋಟೋ ತೆಗೆಸ್ಕೋತಾ ಇದ್ದಾರಲ್ಲ, ಅವರೆಲ್ಲ ತುಂಬ ಸೀನಿಯರ್ಸ್ಗಳು, ನಮಗಿಂತ ದೊಡ್ಡವರು. ಬಟ್ ಜೂನಿಯರ್ಸ್ಗಳು ಅಂದರೆ ನಾವೇನೆ. ತುಂಬ ಚಿಕ್ಕ ಬ್ಯಾಚ್ ಅಂದರೆ ನಮ್ಮದೇನೆ. ಅಂದರೆ 2010 ಬ್ಯಾಚ್ ಅಂದರೆ ನಮ್ಮದೇನೆ ಬಂದಿದ್ದು, ಬೇರೆ ಯಾರೂ ಬಂದಿರಲಿಲ್ಲ. ಸ್ವಾಮೀಜಿ ಹೊರಡೋ ಅಷ್ಟರೊಳಗೆ ಆಲ್ರೆಡಿ 2 o'clock ಆಗಿತ್ತು. ತುಂಬ ಟೈಮ್ ಆಗಿತ್ತು. ಫಂಕ್ಷನ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅಂತ ಗೊತ್ತಿರಲಿಲ್ಲ. ಬಟ್ ಊಟಕ್ಕೆಲ್ಲ ಟೈಮ್ ಆಗಿತ್ತು. ಸ್ವಾಮೀಜಿ ಪಾಪ ಅಂತ ಅವರು ಬೇಗ ಹೊರಟ್ಬಿಟ್ರು, ಊಟಕ್ಕೆಲ್ಲ ಟೈಮ್ ಆಗುತ್ತೆ ಅಂತ. ಇದು ನಮ್ಮ ಸ್ವಾಮೀಜಿ ಕಾರು ನೋಡಿ. ಪಾಪ ಅವರು ಅಲ್ಲಿ ಹೋಗಿ ಎತ್ಕೋತಾ ಇದ್ದಾರೆ. ನಾವು ಸರ್ಕೊಳಗೆ ಅಂತ ಒಂದು ಗಿಫ್ಟ್ಸ್ ತೊಗೊಬಂದಿದ್ರೆ, ಅದು ಫೈನಲ್ಲಿ ಯಮುನಾ ಹೋಗಿ, ಅಂದರೆ ಅದು ಡಿಸ್ಕಷನ್ ಮಾಡಿ ಹೋಗಿ ತೊಗೊಬಂದಿದ್ದು. ಕೊಡೋ ಪ್ಲ್ಯಾನೇ ಇರಲಿಲ್ಲ. ಸೊ ಎಲ್ಲರೂ ಕೊಡಬೇಕಾದ್ರೆ ನಾವು ಮಾತ್ರ ಕೊಡ್ದಲೇ ಇರಬಾರ್ದು ಅಂದ್ಬಿಟ್ಟು ಹೋಗಿ ತೊಗೊಂಡೋಗಿ ಕೊಟ್ವಿ. ಇದು ನೋಡಿ ನಮ್ಮ ಬ್ಯಾಚು. ಇದು ನಮ್ಮ ಬ್ಯಾಚವರು ಫುಡ್ ಮಾಡಿಸ್ತಾ ಇರೋದು. ಎಲ್ಲರೂ ಸೇರಿಕೊಂಡು ಇಲ್ಲಿ ಇದ್ದೀವಲ್ಲ ಅಷ್ಟು ಜನ, ಎಲ್ಲರೂ ಏನಲ್ಲ, ನಾವು ಅಷ್ಟು ಜನ ಇದ್ದೀವಲ್ಲ, ಅವರು ಮಾಡಿಸ್ತಾ ಇರೋದು. ಗೀ ರೈಸು ಮತ್ತು ಚಿಕನ್ ಚಾಪ್ಸ್ ಮಾಡಿಸಿದ್ರು.
ಅವ್ನು ತೋರ್ಸಂಗೆ ಒಂದು ಸೆಕೆಂಡು ವೆಜಿಟೇರಿಯನ್ ಅಂತ ತಿಂದಲ್ಲ 2 kg ನೆನೆ ಹಾಕಿದ್ದಲ್ಲ ಅದು ವೆಜಿಟೇರಿಯನ್ ಶಿವ ನಾನು ತಿಂದ ಅದನ್ನ ತಿಂದಾದ್ಮೇಲೆ ಮತ್ತೆ ಇದಾಗುತ್ತೆ. ಜಾಸ್ತಿ ಇರ್ಬೇಕಲ್ಲ ನಮ್ಗೆ. ನಿನ್ನನ್ನ ನೋಡಿರ್ತಾರೆ ಬಿಡು. ಮದುವೆ ವಿಡಿಯೋ ಮಾಡಾಕಿದ್ದ ಮದುವೆ ವಿಡಿಯೋ ಅಲ್ಲ, ಎಲ್ರು ಗೊತ್ತಿರೋರೆ ಅಲ್ವಾ. ಸ್ವಲ್ಪ ದೂರದಿಂದ ತೆಗಿ. ಇದು ಫಿಲ್ಟರ್ ಹಾಕ್ತೀನಿ ಬಿಡು. ಊಟ ಎಲ್ಲ ಆದಮೇಲೆ ನಮ್ಮ ಸರ್ ನಮ್ಗಳ ಜೊತೆ ಮಾತಾಡ್ತಾಯಿದ್ರು. ಬಟ್ ಅವಾಗೆಲ್ಲ ಅವ್ರ ಜೊತೆ ನಿಂತ್ಕೊಂಡು ಮಾತಾಡಲಿಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಇವಾಗ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ಬ್ಯಾಚಲ್ಲಿ ನಮ್ಮನ್ನೆಲ್ಲನೂ ರೆಕಗ್ನೈಸ್ ಮಾಡಿ ನಾವುಗಳ ನೇಮ್ನ ಹೇಳ್ತಿದ್ದಾರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಬಟ್ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ನಿಜವಾಗ್ಲೂ ಈ ಮೂಮೆಂಟ್ ನಿಮಗೆ ಯಾವತ್ತೂ ಸಿಗೋದಿಲ್ಲ ಲೈಫಲ್ಲಿ. ಬಟ್ ನಮಗೆ ತುಂಬ ಖುಷಿ ಆಯಿತು. ಅವರು ಅವಾಗ ಏನೇನು ಹೇಳ್ತಾಯಿದ್ರು, ಹೇಗೆ ನಮ್ಮದು ಅಂದರೆ ಮೆಮೊರೀಸ್ನೆಲ್ಲ ಮೆಲ್ಕಾಗ್ತಿದ್ವಿ. ಸಕ್ಕತ್ತಾಗಿತ್ತು. ಇದು ನಮ್ಮ ಕ್ಲಾಸ್ ರೂಮು. ಬಟ್ ಇದರಲ್ಲಿ ತುಂಬ ನೆನಪುಗಳಿದೆ. ಎಷ್ಟು ನೆನಪಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ನೆನಪುಗಳಿದೆ. ಫೈನಲಿ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಂದು ಮೆಮೊರಿಗೆ ಅಂತ ತೊಗೊಂಡ್ವಿ. ಫೈನಲಿ ಬಾಯ್ ಹೇಳಿ ಹೊರಟ್ವಿ. ಈ ಕ್ಷಣನ ತುಂಬ ಮಿಸ್ ಮಾಡ್ಕೋತೀನಿ. ಪ್ಲೀಸ್ ಎಲ್ರೂ ಯಾರ್ಯಾರು ನೀವು ಹೈಸ್ಕೂಲಲ್ಲಿ ಓದಿದ್ದೀರಾ ಅವರೆಲ್ಲರೂ ಮೀಟ್ ಮಾಡಿ. ಯಾಕಂದರೆ ಈ ಕ್ಷಣ ಮತ್ತೆ ಬರೋದಿಲ್ಲ. ನಮಗೆ ಬೇಕು ಅಂದಾಗ ನಿಜವಾಗ್ಲೂ ಸಿಗೋದಿಲ್ಲ. ಸಿಕ್ಕಾಗ ಯುಟಿಲೈಸ್ ಮಾಡ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಸೇರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ನಿಮ್ಮ SLC ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿ.